ತಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ನೀವೆಲ್ಲರೂ ಗಮನಿಸಿದ್ದೀರಿ, ವಿಜಯಪುರ ಜಿಲ್ಲೆಯಲ್ಲಿ 107 ದಿನಗಳ ಕಾಲ ಸುದೀರ್ಘವಾಗಿ ಶಾಂತಿಯುತವಾಗಿ ನಡೆದಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟವನ್ನ ಈಗಾಗಲೇ ತಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳಿಂದ ಆ ಹೋರಾಟ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ. ಅದನ್ನು ನಾವು ಖಂಡಿಸ್ತಾ ನಮ್ಮ ಹಿರಿಯ ಹೋರಾಟಗಾರರು, ಹಿರಿಯ ಪತ್ರಕರ್ತರು ಅನಿಲ್ ಹೊಸ್ಮನಿ ಅವರು, ಶೋಷಿತ ಸಮುದಾಯಗಳ ನಾಯಕರು ಕೂಡ, ಜಿಲ್ಲೆಯ ನಾಯಕರು ಕೂಡ ಹೌದು, ವಯೋಮಾನದಲ್ಲಿ 75-80 ವರ್ಷದ ಒಬ್ಬ ವಯೋವೃದ್ಧ ಒಬ್ಬ ಮುಸ್ತದ್ದಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ತೇವೆ. ಯಾಕೆ ಬಂಧಿಸಿರ್ತಕ್ಕಂಥದ್ದು ಖಂಡಿಸ್ತೇವಪ್ಪ ಅಂತಂದ್ರೆ, ಅವರ ಜೀವಮಾನದುದ್ದಕ್ಕೂ ಜಿಲ್ಲೆಗೆ ಒಳಿತನ್ನೇ ಬಯಸಿರ್ತಕ್ಕಂಥವ್ರು, ಯಾವುದೇ ಕಾಂಟ್ರವರ್ಸಿಗೆ ಹೋಗದೆ ತಾವೆಲ್ಲ ಒಳ್ಳೆ ಸಮಾಜಮುಖಿ ಚಿಂತನೆ ಮೂಲಕ ಜಿಲ್ಲೆಗೆ ಒಳಿತನ್ನು ಬಯಸಿರ್ತಕ್ಕಂಥ ಅನಿಲ್ ಹೊಸ್ಮನಿ ಅವ್ರನ್ನ ಅಮಾನುಷ್ಯವಾಗಿ ಪೊಲೀಸರು ಎತ್ತಾಕೊಂಡು ಹೋಗಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು, ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ, ಒಂದು ವೇಳೆ ಒತ್ತಾಯ ಮಾಡದಿದ್ರೆ ಶೋಷಿತ ಸಮುದಾಯಗಳು, ದಲಿತ ಸಮುದಾಯಗಳಿಗೆ ಭಯಂಕರ ನೋವಾಗಿದೆ. ಈ ನೋವು ಮುಂದಿನ ದಿನಮಾನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಬಂಧುಗಳೇ, ಈಗಾಗಲೇ ವೈದ್ಯಕೀಯ ಕಾಲೇಜಿಗೆ ಸಂಬಂಧಪಟ್ಟಂಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಆದರೆ ಕೆಲವು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಘಟನೆಯನ್ನಿಟ್ಟುಕೊಂಡು ಆ ಹೋರಾಟದ ಒಂದು ಟೆಂಟನ್ನೇ ರಾತೋರಾತ್ರಿ ಕಿತ್ತೊಗೆದಿರ್ತಕ್ಕಂಥದ್ದು ಅತ್ಯಂತ ಅಮಾನುಷ್ಯ. ಕೂಡಲೇ ಆ ಜಾಗದಲ್ಲಿ ಟೆಂಟನ್ನು ಹಾಕಿಕೊಡ್ಬೇಕು ಜಿಲ್ಲಾ ಆಡಳಿತ. ಆ ಹೋರಾಟವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಮುಖ್ಯಮಂತ್ರಿಗಳು 9ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಬರುವ ಸಂದರ್ಭದಲ್ಲಿ ಬರುವುದಕ್ಕಿಂತ ಮುಂಚೆ ಒಂದು ಸ್ಪಷ್ಟ ನಿಲುವಿಗೆ ಜಿಲ್ಲಾಡಳಿತ ಬರಬೇಕು. ನಾವು ವೈದ್ಯಕೀಯ ಕಾಲೇಜು ಸ್ಥಾಪಿಸ್ತೇವೆ ಅಥವಾ ವೈದ್ಯಕೀಯ ಕಾಲೇಜು ಸ್ಥಾಪನಾ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಕೂಡ ಜಿಲ್ಲೆಯ ಜನರ ಮುಂದೆ ಇಡಬೇಕು. ಒಂದು ವೇಳೆ ಅದೇನಾದ್ರೂ ಸಮಸ್ಯೆ ಆದ್ರೆ ಜಿಲ್ಲೆಯ ಜನಪ್ರತಿನಿಧಿಗಳೇ ಹೊಣೆಗಾರರಾಗಿರ್ತಾರೆ. ಯಾಕಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗುವ ರೀತಿಯಲ್ಲಿ ಏನಾದ್ರೂ ಘಟನೆಗಳು ನಡೆದ್ರೆ ಅಥವಾ ಯಾರಾದ್ರೂ ಸಾರ್ವಜನಿಕರಿಂದ ಸಮಸ್ಯೆಗಳಾದ್ರೆ, ಯಾಕಂದ್ರೆ ಇದೊಂದು ಸಾರ್ವಜನಿಕ ಹೋರಾಟ. ಸಾರ್ವಜನಿಕ ಹೋರಾಟದಲ್ಲಿ ಸಾರ್ವಜನಿಕರೇ ಮುಂದೆ ನಡೆಸಿರ್ತಕ್ಕಂಥ 106 ದಿನಗಳ ಹೋರಾಟವನ್ನ ಏಕಾಏಕಿ ಒಂದು ರಾತೋರಾತ್ರಿ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಆ ಪ್ರತಿಭಟನಾ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಅವ್ರೇನೋ ಒಂದು ಅಚಾತುರ್ಯದಿಂದ ನಡೆದಿದೆ ಘಟನೆ, ಆ ಘಟನೆಯ ಕಾರಣಕ್ಕಾಗಿ ಅವ್ರನ್ನ ಬಂಧಿಸಿದ್ದೀರಿ, ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಿ. ನಾವು ಅದಕ್ಕೆ ಯಾವುದೇ ತರಹದ ಆಕ್ಷೇಪವನ್ನು ವ್ಯಕ್ತಪಡಿಸಲ್ಲ. ಆದ್ರೆ ಅದು ಬಂಧಿಸಿರ್ತಕ್ಕಂಥ ಹಿಂದೆ ಏನಿದೆ ಅಂತಕ್ಕಂಥದ್ದು ತನಿಖೆ ಆಗ್ಲಿ. ಆದ್ರೆ ಏನೂ ಇಲ್ಲದೆ ಇರತಕ್ಕಂಥ ಒಂದು ನಿರಪರಾಧಿಗಳನ್ನ, ವಯೋವೃದ್ಧರನ್ನ, ಜಿಲ್ಲೆಯ ಪ್ರಗತಿಪರ ಹೋರಾಟಗಾರರನ್ನ ಬಂಧಿಸಿ ನೀವು ಜೈಲಿನಲ್ಲಿ ಹಾಕಿರ್ತಕ್ಕಂಥದ್ದು ಜಿಲ್ಲೆಯ ಜನರಿಗೆ, ಹೋರಾಟಗಾರರಿಗೆ ಅತ್ಯಂತ ನೋವಾಗಿದೆ. ಜಿಲ್ಲೆಯ ಜನರು ನಿಮ್ಮನ್ನು ಮುಂದೆ ನಾಚಿಕೆ ಪಡುವ ರೀತಿಯಲ್ಲಿ ಆಗಿದೆ, ಇಡೀ ರಾಜ್ಯದ ಮುಂದೆ ನಾಚಿಕೆ ಪಡುವ ರೀತಿಯಾಗಿದೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಜನಪರ ಹೋರಾಟಗಳಿಗೆ ಗೌರವಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹವಾಗಿದೆ. ಅದೇ ರೀತಿ ಮಾನ್ಯ ಶಿವಾನಂದ ಪಾಟೀಲ್ರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಯಾಕಂತ ಕೇಳಿದ್ರೆ ನೀವು ಹಾವೇರಿ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದೀರಿ. ಹಾವೇರಿಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವೈದ್ಯಕೀಯ ಕಾಲೇಜನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ. ಆ ಮುತುವರ್ಜಿಯನ್ನ ಯಾಕೆ ವಿಜಯಪುರ ಜಿಲ್ಲೆಯ ಜನರಿಗಾಗಿ ನೀವು ವಹಿಸಬಾರದು, ಜಿಲ್ಲೆಯ ಜನರಿಗಾಗಿ ನೀವು ಮಾತಾಡಬಾರದು ಅಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ. ಕೇವಲ MB ಪಾಟೀಲ್ ಮೇಲೆ ಹಾಕಿ ಕೂತ್ರೆ ಸುಮ್ಮನೆ ಆಗಲ್ಲ. ಯಾಕಂದ್ರೆ MB ಪಾಟೀಲ್ ಉಸ್ತುವಾರಿ ಮಿನಿಸ್ಟ್ರು, ಅವರು ಅವ್ರಿಗೆ ಮೇಲೆ ಒತ್ತಡ ಹಾಕ್ತಕ್ಕಂಥ ಸರಿ ಇದೆ. ಆದ್ರೆ ನಿಮ್ಮದು ಕೂಡ ಅಷ್ಟೇ ಹೊಣೆಗಾರಿಕೆ ಇದೆ. ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತೀರಿ, ಆ ಜಿಲ್ಲೆಗೆ ನೀವೇನಪ್ಪ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ. ಆದ್ರೆ ಅದೇ ರೀತಿ ನೀವು ಕೂಡ ಒತ್ತಡ ಹಾಕಿ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಜನ ಹೋರಾಟವನ್ನ ಯಾರು ಹತ್ತಿಕ್ಕಿದ್ದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಒಂದು ಹೇಳಿಕೆ ಕೂಡ ಬರ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ ಜಿಲ್ಲೆಯ ಎಲ್ಲ MLAಗಳು, ನೀವು 8 ಜನ MLAಗಳಿಗೆ ನಿಮ್ಗೆ ಹೊಣೆಗಾರಿಕೆ ಬೇಕು, MLCಗಳಿಗೂ ಕೂಡ ಹೊಣೆಗಾರಿಕೆ ಬೇಕು. ಏನಪ್ಪಾ ಅಂತಂದ್ರೆ ಇದು ಕೇವಲ ಹೋರಾಟಗಾರರ ಕೆಲಸ ಅಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ, 371 ಜೆಗೆ ಬಂದಿದ್ರೆ ಇಷ್ಟೆಲ್ಲ ಅಭಿವೃದ್ಧಿಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿಯೂ ಕೂಡ ಜನಪ್ರತಿನಿಧಿಗಳು ಧ್ವನಿ ಎತ್ತಿಲ್ಲ. ಧ್ವನಿ ಎತ್ತದ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ಜನರ ಉದ್ಯೋಗಕ್ಕೆ ಕುತ್ತು ಬಿತ್ತು, ಒಂದು ಅಭಿವೃದ್ಧಿಗೆ ಏನಪ್ಪಾ ಅಂತ ಹಿನ್ನಡೆ ಆಯ್ತು. ಅದೇ ರೀತಿ ಒಂದೇನಪ್ಪ ಹೈಕೋರ್ಟ್ ಸಂದರ್ಭದಲ್ಲಿಯೂ ಕೂಡ ಹೋರಾಟದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮನಸ್ಸು ಮಾಡಲಿಲ್ಲ. ಯಾಕೆ ನಮ್ಮ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಇಷ್ಟೊಂದು ಏನಪ್ಪಾ ಅಂತಂದ್ರೆ ಎಲ್ಲೋ ಹೋರಾಟದ ಮುಂದೆ ಪಡೆಯೋದು ಅಂತಂದ್ರೆ ಹೇಗೆ? ನೀವು ಏನಾದ್ರೂ ಮಾಡ್ಲಿಕ್ಕೆ ನಿಮ್ಮನ್ನ ಆರಿಸಿ ಕಳಿಸಿರ್ತಕ್ಕಂಥದ್ದು, ನಿಮ್ಮನ್ನ ಮಂತ್ರಿಗಳನ್ನು ಮಾಡಿರ್ತಕ್ಕಂಥದ್ದು ಜಿಲ್ಲೆಗೆ ನಾವು ಏನಪ್ಪಾ ಅಂತ ಉಸ್ತುವಾರಿ ಮಂತ್ರಿಗಳಿಗೆ ಆಗ್ರಹಿಸ್ತೀವಿ. ಏನಪ್ಪಾ ಅಂತಂದ್ರೆ ನೀವು ನಮ್ಮ ಜಿಲ್ಲೆ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ನೀವು ರಾಜ್ಯಕ್ಕೆ ಏನಪ್ಪಾ ಅಂತ ಆಳ್ಬೇಕು. ಅದೇ ರೀತಿ ಜಿಲ್ಲೆಗೆ ಒಂದು ಕೊಡುಗೆಯನ್ನು ಕೊಟ್ಟು ಏನಪ್ಪಾ ಅಂತಂದ್ರೆ ನೀವು ಜಿಲ್ಲೆಯ ರಾಜ್ಯದ ಮುಖ್ಯಮಂತ್ರಿಗಳಾಗೋದನ್ನು ನಾವೆಲ್ಲರೂ ಕೂಡ ಖುಷಿಯಿಂದ ಸ್ವೀಕಾರ ಮಾಡ್ತೇವೆ. ಅದ ಕಾರಣಕ್ಕಾಗಿ ನೀವು ನಾಳೆ ಇಲ್ಲಿ ಏನಾದ್ರೂ ಮೆಡಿಕಲ್ ಕಾಲೇಜ್ ಆದ್ರೆ ಮೆಡಿಕಲ್ ಕಾಲೇಜಿಗೂ ಕೂಡ ನಿಮ್ಮ ಹೆಸರೇ ಇರ್ತದೆ.
ನಿಮಗೆ ಏನಪ್ಪಾ ಅಂತ ಮೆಡಿಕಲ್ ಕಾಲೇಜ್ ಮಾಡಿರ್ತಕ್ಕಂಥ ಕೀರ್ತಿಯೂ ಕೂಡ ನಿಮಗೆ ಬರ್ತದೆ. ಆ ಕಾರಣಕ್ಕಾಗಿ ಅದನ್ನು ಕೂಡ ಕೀರ್ತಿ ನೀವೇ ತೆಗೆದುಕೊಳ್ಳಿ. ಆದ್ರೆ ಬಡ ಜನರಿಗೆ ಒಂದು ಏನಪ್ಪಾ ಮೆಡಿಕಲ್ ಕಾಲೇಜು, ಒಂದು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ, ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಒಂದು ವೇಳೆ ಇದೇ ರೀತಿ ಮೊಂಡತನ ನೀವೇನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿಗೆ ಇದು ನಾಂದಿ ಹಾಡ್ತದೆ. ಕೂಡಲೇ ಆಗಿರ್ತಕ್ಕಂಥ ಅಚಾತುರ್ಯವನ್ನ ತಪ್ಪಿಸ್ಬೇಕಪ್ಪ ಅಂತಂದ್ರೆ ಆ ಹೋರಾಟದ ಟೆಂಟ್ ಅನ್ನ ಕೂಡಲೇ ಅಲ್ಲಿ ಹಾಕಿ ಏನಪ್ಪಾ ಅಂತಂದ್ರೆ ಹೋರಾಟಗಾರರಿಗೆ ಗೌರವಿಸಬೇಕು, ಹೋರಾಟ ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ರಾತ್ರಿ 12 ಗಂಟೆಗೆ ಅಲ್ಲಿ ಹೋರಾಟಗಾರರನ್ನ ಎಬ್ಬಿಸಿ ಅವೆಲ್ಲವನ್ನು ಮುನ್ಸಿಪಾಲಿಟಿಯಲ್ಲಿ ಉಗಿದಿರೋ, ಯಾವ ಚರಂಡಿಯಲ್ಲಿ ಉಗಿದಿರೋ ಗೊತ್ತಿಲ್ಲ, ಅಮೂಲ್ಯವಾಗಿರ್ತಕ್ಕಂಥ ಆಸ್ತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳಿದ್ದು, 100 ದಿನದ ಹೋರಾಟದ ಏನಪ್ಪಾ ಅಂತಂದ್ರೆ ಪತ್ರಿಕಾ ಹೇಳಿಕೆಗಳಿತ್ತು, ಡಾಕ್ಯುಮೆಂಟ್ಸ್ ಇತ್ತು, ಅಲ್ಲಿ ಒಂದಿಷ್ಟು ಏನಪ್ಪಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇತ್ತು, ಅದನ್ನೆಲ್ಲವೂ ಕಿತ್ಕೊಂಡು ಹೋಗಿದ್ದೀರಿ. ಅದು ಎಲ್ಲಿ ಹೋಗ್ತಿದ್ದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಕೂಡಲೇ ಜಿಲ್ಲಾಡಳಿತ ತಂದು ಅದನ್ನು ಕೊಡಬೇಕು. ಒಂದ್ ವೇಳೆ ಇದೇ ಮೊಂಡತನ ಮಾಡಿ ಹೋರಾಟವನ್ನು ಹತ್ತಿಕ್ಕಬಹುದು, ನಾವೆಲ್ಲ ದಬ್ಬಾಳಿಕೆ ಮಾಡಬಹುದು ಅಂತಕ್ಕಂಥದ್ದು ಏನಾದ್ರೂ ಇದ್ರೆ ಇದು ತಪ್ಪ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೀರಿ. ಜಿಲ್ಲೆಯಲ್ಲಿ ಹೋರಾಟಗಳಿರ್ಬೇಕು, ಜನಪರ ಹೋರಾಟಗಳಿದ್ದಾಗೆ ಮಾತ್ರ ಏನಪ್ಪಾ ಅಂತಂದ್ರೆ ಜಿಲ್ಲೆ ಅಭಿವೃದ್ಧಿ ಸಾಧ್ಯ ಇದೆ. ಯಾಕಂದ್ರೆ ಹೋರಾಟಗಳೇ ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ. ನೀವು ಹೋರಾಟವನ್ನು ಹತ್ತಿಕ್ತೀರಿ ಅಂತಂದ್ರೆ ಪ್ರಜಾಪ್ರಭುತ್ವ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಕೂಡಲೇ ಏನಪ್ಪಾ ಎಚ್ಚೆತ್ತುಕೊಂಡು ನೀವು ನಮ್ಮ ಹಿರಿಯ ಹೋರಾಟಗಾರನ ಬಿಡುಗಡೆಗೊಳಿಸಬೇಕು. 9ನೇ ತಾರೀಕಿನ CM ಫಂಕ್ಷನ್ ಬರೋಕ್ಕಿಂತ ಮುಂಚೆ ಒಂದು ಸ್ಪಷ್ಟಪಡಿಸಬೇಕು ನೀವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಕ್ಕಂಥದ್ದು. ಅದೇ ರೀತಿ CM ಅವ್ರ ಜೊತೆಲೆ ಮಾತನಾಡ್ಲಿಕ್ಕೆ ಒಂದು ನಿಯೋಗ ನೀವು ಒಯ್ತೀನಿ ಅಂತ ಹೇಳಿದ್ರಿ. ಯಾರನ್ನ ಒಯ್ತೀರಿ? ಜೈಲಿಂದ ಒಯ್ತೀರಿ ಏನು? ಜೈಲಿಂದ ಕರ್ಕೊಂಡು ಬಂದು ಬಿಡುಗಡೆ ಮಾಡಿ ಒಯ್ತೀರಿ ಏನು? ಯಾರನ್ನ ಕರ್ಕೊಂಡು ಹೋಗ್ತೀರಿ ನೀವೀಗ? ನಿಯೋಗ ಜೈಲಿನಲ್ಲಿ ಕುಳಿತು ಅವ್ರನ್ನೆಲ್ಲ ಹಾಕಿಬಿಟ್ಟಿದ್ದೀರಿ. ಅದಕ್ಕೆ ಕೂಡಲೇ ಏನಪ್ಪಾ ಅಂತಂದ್ರೆ ಅವ್ರನ್ನ ಜೈಲಿಂದ ಬಿಡುಗಡೆಗೊಳಿಸಿ ಅವ್ರನ್ನೇ ನೀವು ನಿಯೋಗದ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು, ನಿಮ್ಗೆ ಬದ್ಧತೆ ಇದ್ರೆ ಅಂತಕ್ಕಂಥದ್ದು ನನ್ನ ಆಗ್ರಹವಾಗಿದೆ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ನಾಡಗೌಡರಾಗಿರ್ಬೋದು, ನಮ್ಮ ಶಿವಾನಂದ ಪಾಟೀಲ್ರಾಗಿರ್ಬೋದು, ಕೇವಲ MB ಪಾಟೀಲ್ ಕಡೆ ಮಾತ್ರ ಪಟ್ಟ ಮಾಡೋದಲ್ಲ, ನಿಮ್ದು ಕೂಡ ಜವಾಬ್ದಾರಿ ಇದೆ. ನೀವು ಜವಾಬ್ದಾರಿಯಿಂದ ನುಣಿಸ್ಕೊಂಡ್ರೆ ಸಾಧ್ಯ ಇಲ್ಲ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. CM ಅವ್ರು ಬಂದಾಗ ಮನವರಿಕೆ ಮಾಡಿಕೊಡ್ಬೇಕು. ವಿಜಯಪುರ ಜಿಲ್ಲೆ ಎಷ್ಟೆಲ್ಲ ಹಿಂದುಳಿಲಿಕ್ಕೆ ಯಾರು ಕಾರಣ? ನೀವೇ ಕಾರಣ. ಯಾಕಂತ ಕೇಳಿದ್ರೆ ಇಲ್ಲಿ ಯಾರೋ ಜನಸಾಮಾನ್ಯರು ಮುಖ್ಯಮಂತ್ರಿನೂ ಆಗಿಲ್ಲ, ಜನಸಾಮಾನ್ಯರು MLA ಕೂಡ ಆಗಿಲ್ಲ. ಯಾರಾಗಿದ್ದೀರಪ್ಪ ಅಂತ ನೀವೇ ಆಗಿದ್ದೀರಿ. ಸುಮಾರು 20-30 ವರ್ಷಗಳ ಕಾಲ ಜಿಲ್ಲೆಯನ್ನು ಆಳಿದ್ದೀರಿ. ಈ ಹಿನ್ನಡೆಗೂ ನೀವೇ ಕಾರಣ, ಅಭಿವೃದ್ಧಿ ಆಗೋದಕ್ಕೂ ನೀವೇ ಕಾರಣ. ಅಭಿವೃದ್ಧಿಯ ಕಿರೀಟವು ನೀವೇ ಹೊರಬೇಕು, ಹಿನ್ನಡೆ ಆಗಿರ್ತಕ್ಕಂಥ ತಪ್ಪನ್ನು ಕೂಡ ನೀವೇ ಹೊರಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು 75 ವರ್ಷ, ಸ್ವಾತಂತ್ರ್ಯಕ್ಕೆ 75 ವರ್ಷ ಆಯ್ತು. ಆದ್ರೆ 75 ವರ್ಷದಲ್ಲಿ ಜಿಲ್ಲೆ ಆಳಿರ್ತಕ್ಕಂಥವ್ರು ಯಾರು? ಜಿಲ್ಲೆಯಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು? ಅವರೇ ನೀವೇ ಆಗಿರೋದ್ರಿಂದ ಆ ಎಲ್ಲ ಹಿನ್ನಡೆಗೂ ಕೂಡ ನೀವೇ ಕಾರಣರಾಗ್ತೀರಿ. ಆ ಕಾರಣಕ್ಕಾಗಿ ಅದನ್ನೆಲ್ಲ ತಪ್ಪು ತಿದ್ದುಕೊಳ್ಬೇಕಪ್ಪ ಅಂತಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ನೀವು ಈ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸುವುದರ ಮುಖಾಂತರ ಈ ಜಿಲ್ಲೆಯ ಜನರಿಗೆ ಒಂದು ಸಿಹಿ ಸುದ್ದಿ ಕೊಡ್ತೀರಿ ಅಂತಕ್ಕಂಥ ಭರವಸೆ ಇದೆ. ನಾವು ನಮ್ಮ ಜಿಲ್ಲೆಯಿಂದ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆ ಇದೆ. ಯಾಕಂದ್ರೆ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಅದು MB ಪಾಟೀಲ್ರಿಗೆ ಅರ್ಹತೆ ಇದೆ. MB ಪಾಟೀಲ್ ಸಾಹೇಬರು ಕೂಡಲೇ ಏನಪ್ಪಾ ಅಂತಂದ್ರೆ ತಾವು ಈ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸಿ ಆ ವೈದ್ಯಕೀಯ ಕಾಲೇಜಿನ ಒಂದು ಏನಪ್ಪಾ ಅಂತ ವಿಜಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಖುಷಿ ವ್ಯಕ್ತಪಡಿಸೋಣ, ಎಲ್ಲರೂ ಕೂಡ ಪಾಲ್ಗೊಳ್ಳೋಣ. ಅದೇ ರೀತಿ ಶಿವಾನಂದ ಪಾಟೀಲ್ರೆ, ನೀವು ಕೇವಲ ಸೈಡ್ ಲೈನ್ಗೆ ಹೋಗದೆ ನೀವು ಕೂಡ ಬಂದು ಈ ಹೋರಾಟವನ್ನ ಕಟ್ಟಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ನೀವೆಲ್ಲರೂ ಕೂಡ ಈ ವೈದ್ಯಕೀಯ ಕಾಲೇಜ್ ಸ್ಥಾಪನೆಗೆ ತಾವು ಕಾರಣೀಕರ್ತರಾಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. 9ನೇ ತಾರೀಕಿನ ಒಳಗಡೆ ನೀವೇನಾದ್ರು ನಿರ್ಣಯ ತೆಗೆದುಕೊಳ್ಳದೇ ಇದ್ರೆ ಮುಂದಾಗ್ತಕ್ಕಂಥ ಸಮಸ್ಯೆಗಳಿಗೆ ಜಿಲ್ಲೆಯ ಜನರನ್ನ ಹೊಣೆಗಾರನಾಗಿ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ಅರೆಸ್ಟ್ ಆಗಿರ್ತಕ್ಕಂಥ ಎಲ್ಲರೂ ಬಿಡುಗಡೆ ಆಗ್ಬೇಕು. ಯಾಕಂತ ಕೇಳಿದ್ರೆ ಹೊಸಮನಿ ಸರ್ ಜೊತೆಲಿ ಅರೆಸ್ಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಬಿಡುಗಡೆ ಆಗ್ಬೇಕು. ಮತ್ತೆ ತಪ್ಪು ಮಾಡಿರ್ತಕ್ಕಂಥವ್ರು ಯಾರೇ ಆಗಿರ್ಲಿ ಅವ್ರು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅದರಿಂದ ನಮಗೇನಪ್ಪ ಅಂತಂದ್ರೆ ಆಗ್ಬೇಕಾಗಿಲ್ಲ. ಆದ್ರೆ ತಪ್ಪೇ ಮಾಡದ ಹಿರಿಯ ಹೋರಾಟಗಾರರು, ನೀವು ಪತ್ರಕರ್ತರೆಲ್ಲ ನೋಡಿದೀರಿ ಅವ್ರನ್ನ. ನೀವು ಕೂಡ ಪತ್ರಕರ್ತರಾಗಿ ಅದನ್ನ ಖಂಡಿಸಬೇಕಾಗಿತ್ತು. ಒಬ್ಬ ಹಿರಿಯ ಪತ್ರಕರ್ತರು ನಿಮ್ಮ ಜೊತೆಗಾರರನ್ನ ನೀವು ಏನಪ್ಪಾ ಅಂತ ಅರೆಸ್ಟ್ ಮಾಡಿದಾಗ ನಿಮ್ಮ ಜಿಲ್ಲಾ ಅಧ್ಯಕ್ಷರು ನೀವೇನಪ್ಪಾ ಅಂತ ಅದನ್ನ ಖಂಡಿಸಿ ಒಂದು ಹೇಳಿಕೆ ಕೊಡಬೇಕಾಗಿತ್ತು, ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. ಎಲ್ಲೋ ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋದನ್ನ ನಾವು ನೋಡಿದ್ದೇವೆ. ಆದ್ರೆ ನಿಮ್ಮ ಜಿಲ್ಲೆಯ ಒಬ್ಬ ಪತ್ರಕರ್ತರನ್ನ ಎಳೆದಾಡಿ ಒಯ್ದು ಜೈಲಿಗೆ ಹಾಕಿದ್ರು ಕೂಡ ನೀವು ಬಾಯಿ ಬೀಸ್ತಾ ಇಲ್ಲ ಅಂತಂದ್ರೆ ಇದರ ಅರ್ಥ ಏನು? ಆ ಕಾರಣಕ್ಕಾಗಿ ನಿಮ್ಮನ್ನು ಕೂಡ ನಾವು ಪ್ರಶ್ನೆ ಮಾಡ್ತೇವೆ. ಈ ಪ್ರಶ್ನೆ ಹಿಂದೆ ನಮಗೆ ನೋವಿದೆ. ಆ ಕಾರಣಕ್ಕಾಗಿ ನೀವು ಇದನ್ನ ಗಮನಿಸಬೇಕು. ನಾವು ಹೋರಾಟಗಾರರು ಎಲ್ಲರ ಪರವಾಗಿ ಹೋರಾಟ ಮಾಡ್ತೇವೆ. ಆದ್ರೆ ನಾನು ನನ್ನ ಸಮುದಾಯದ ಹಿತವನ್ನು ಕಾಪಾಡೋದು ನನ್ನ ಮೊದಲ ಆದ್ಯತೆ. ನನ್ನ ಸಮುದಾಯದ ಒಬ್ಬ ನಾಯಕನನ್ನ, ಹಿರಿಯನನ್ನ ಅವಮಾನಿಸಿದಾಗ ನಾನು ನನ್ನ ಸಮಾಜದ ಮುಂದೆ ನಿಂತು ಮಾತನಾಡದಿದ್ರೆ ನನ್ನ ಸಮಾಜ ನನ್ನನ್ನು ಪ್ರಶ್ನೆ ಮಾಡ್ತದೆ. ಅದೇ ರೀತಿ ನನ್ನ ಜಿಲ್ಲೆ ಪ್ರಶ್ನೆ ಮಾಡ್ತದೆ. ನಿನ್ನ ಸಮುದಾಯಕ್ಕೆ ನೀನು ಒಬ್ಬ ಹಿರಿಯ ಹೋರಾಟಗಾರನ ಅರೆಸ್ಟ್ ಮಾಡಿದಾಗ ಮಾತನಾಡದೇ ಇರತಕ್ಕಂಥ ಒಬ್ಬ ನಾಲಾಯಕ ಅಂತಕ್ಕಂಥದ್ದನ್ನ ಜನರು ಮಾತಾಡಬಾರ್ದು. ಆ ಕಾರಣಕ್ಕಾಗಿ ಅವ್ರನ್ನ ಒಳಗೊಂಡಂಗೆ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಬೇಕು. ಇದು ಹೋರಾಟದಲ್ಲಿ ಎಲ್ಲ ಸಂಘಟನೆಗಳಿದ್ದಾವೆ, ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನೆಲ್ಲರನ್ನ ಗೌರವಿಸಿ ನಾವೇನಪ್ಪ ಅಂತ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ಯಾಕೆ ನಾವು ಅನಿಲ್ ಹೊಸಮನಿ ಸರ್ ಅನ್ನೋನ ಪದೇ ಇದು ತೆಗಿತೀವಪ್ಪ ಅಂತಂದ್ರೆ ಅವ್ರು ನಿಮ್ಮ ಜೊತೆಗಾರರು, ನಿಮ್ ಜೊತೆಲಿ ಇದ್ದವ್ರು, ಅವ್ರನ್ನ ಕಂಡಿದ್ದೀರಿ, ನೋಡಿದ್ದೀರಿ. ಆ ಕಾರಣಕ್ಕಾಗಿ ಅವ್ರನ್ನ ನೀವು ಯಾವ ರೀತಿ ಏನಪ್ಪಾ ಅಂತ ಸಮಾಜದ ಮುಂದೆ ಗುರುತಿಸ್ತೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ತಿಳ್ಕೊ, ಬೂದಿ ಮುಚ್ಚಿದ ಕೆಂಡದಾಗೆ ಇದೆ ಹೋರಾಟ. ಸ್ಫೋಟವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ್ಕೊಂಡು ಒಂದ್ ಕಡೆ ಕೂತ್ಕೊಂಡಿದ್ದೀವಿ.
ಅದು ಒಂದೇ ಕಡೆ ಕೂತ್ಕೊಂಡಿರ್ತಕ್ಕಂಥವ್ರನ್ನ ನೀವು ಬೇರೆ ಬೇರೆ ಮಾರ್ಗಗಳ ಮೂಲಕ ನಿಮ್ಮ ಈ ಹೋರಾಟವನ್ನ ಚಲನೆಶೀಲ ಕೊಡಿಸಿ ಅಂತಕ್ಕಂಥ ಕಾರಣಕ್ಕಾಗಿ ಟೆಂಟ್ ಕಿತ್ತೊಗೆದು ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಅವರು ಹಳ್ಳಿಗಳಲ್ಲಿ ಮೂವ್ಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಹೋರಾಟದ ಮಾದರಿ ಬದಲಾಗಿದೆ. ಕೇರಿಗಳಲ್ಲಿ ಹೋರಾಟವನ್ನು ಒಯ್ತಾ ಇದ್ದಾರೆ. ಗಲ್ಲಿಗಳಲ್ಲಿ ಹೋರಾಟ ಪ್ರತಿಭಟನೆಯನ್ನು ಹರಡಿಸ್ತಾ ಇದ್ದಾರೆ. ಅದು ನಾಳೆ ಯಾವ ರೀತಿ ಸ್ವರೂಪ ಪಡಿತದೋ ಗೊತ್ತಿಲ್ಲ. ಆ ಸ್ವರೂಪ ಪಡೆಯುವುದಕ್ಕಿಂತ ಮುಂಚೆ ಏನಪ್ಪಾ ಅಂತ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಈಗ ಸಚಿವರಿಗೆ ಅಥವಾ ಸರ್ಕಾರ ನಾವು ಒಂದ್ ವೇಳೆ 9ನೇ ತಾರೀಕಿಗೆ ಸಚಿವರು ಅದಕ್ಕಿಂತ ಮುಂಚೆ ಅದರ ಮೊದಲು ಏನಪ್ಪಾ ಅಂತ ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಿಯೋಗ ಇರ್ಬೇಕಾದವ್ರನ್ನ ಜೈಲಿಗೆ ಕಳಿಸಿರೋದ್ರಿಂದ ಅಥವಾ ಜೈಲಲ್ಲಿ ಇರೋದ್ರಿಂದ ನಿಯೋಗದ ಮಾತು ದೂರದ ಮಾತು ಅನಿಸ್ತಾ ಇದೆ. ಅದೇ ರೀತಿ 9ನೇ ತಾರೀಕಿಗೆ ಏನಾದ್ರೂ ಇವರು ನಿರ್ಣಯ ತೆಗೆದುಕೊಳ್ಳದಿದ್ರೆ ಅಥವಾ 9 ತಾರೀಕು ಒಳಗಡೆ ಏನಾದ್ರು ನಿರ್ಣಯ ತೆಗೆದುಕೊಳ್ಳದಿದ್ರೆ ಜಿಲ್ಲೆಯಲ್ಲಿ ಒಂದು ಅಭಿಯಾನ ಪ್ರಾರಂಭ ಆಗ್ತದೆ. ನಮ್ಮ ಏನೇನು ಕಳ್ಕೊಂಡಿದ್ದೀವೋ ಎಲ್ಲವನ್ನು ಪಡಿಲಿಕ್ಕೆ ನಾವು ಹೋರಾಟವನ್ನು ರೂಪಿಸಬೇಕಾಗ್ತದೆ. ಜಿಲ್ಲೆ ಬಹಳ ಕಳ್ಕೊಂಡಿದೆ, ಕೇವಲ ಒಂದಲ್ಲ ಬಹಳ ಕಳ್ಕೊಂಡಿದೆ. ಆ ಕಳ್ಕೊಂಡಿರ್ತಕ್ಕಂಥದ್ದನ್ನ ಮರುಸ್ಥಾಪನೆಗಾಗಿ ಜನಾಂದೋಲನ ಪ್ರಾರಂಭ ಮಾಡಬೇಕಾಗ್ತದೆ. ಅದರಲ್ಲಿ ಯುವಕರು ಇರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ದಲಿತರು ಇರ್ತಾರೆ, ಕಾರ್ಮಿಕರು ಇರ್ತಾರೆ. ಆದರೆ ಇದರಲ್ಲಿ ಶ್ರೀಮಂತರು ಮಾತ್ರ ಇರೋಲ್ಲ. ಮನಸ್ಥಿತಿ, ಈ ಹೋರಾಟಗಳಿಗೆ ಬೆಂಬಲಿಸುವ ಮನಸ್ಥಿತಿ ಶ್ರೀಮಂತರು ಮಾತ್ರ ಒಳಗೊಳ್ಳುತ್ತಾರೆ. ಯಾಕಂದ್ರೆ ಕಾರ್ಪೊರೇಟ್ ಶಕ್ತಿಗಳು, ಖಾಸಗಿ ಬಂಡವಾಳಶಾಹಿಗಳು ಬಂದು ಈ ನಮ್ಮ ಇಡೀ ಜಿಲ್ಲೆಯನ್ನು ನುಂಗ್ಲಿಕ್ಕೆ ಕೂತಾಗ ನಾವು ಅದನ್ನ ಸಹಿಸ್ಕೊಳ್ಳಕ್ ಆಗಲ್ಲ, ಇದು ಬರೀ ಹೋರಾಟ ಸಾಧ್ಯ ಇಲ್ಲ. ಆ ರೀತಿ ಯಾರ ಪ್ರೇರಣೆಯಿಂದ ಈ ಹೋರಾಟವನ್ನು ಕಟ್ಲಿಕ್ಕೆ ಆಗಲ್ಲ. ಇದು ಜನರ ಹೋರಾಟ. ಇಲ್ಲಿ ಕಮ್ಯುನಿಸ್ಟ್ ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ರೈತ ಸಂಘಟನೆ ಇದೆ, ಸುಮಾರು 150ಕ್ಕೂ ಹೆಚ್ಚು ಸಂಘಟನೆಗಳ ಬೆಂಬಲವಿದೆ. ಆಮೇಲೆ ಇದನ್ನ ನಡೆಸ್ತಾಕ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಇಲ್ಲದೆ ಇರ್ತಕ್ಕಂಥವ್ರು ಮತ್ತು ಜನಪರವಾಗಿರ್ತಕ್ಕಂಥವ್ರು. ನಾವು ಒಂದು ಪಕ್ಷದ ಒಂದು ಹಿನ್ನೆಲೆ ಇರಬಹುದು, ಆದರೆ ಪಕ್ಷವನ್ನ ಪಕ್ಕದಲ್ಲಿಟ್ಟು ಈ ಹೋರಾಟವನ್ನು ಕಟ್ತಾ ಇದ್ದೇವೆ. ಮತ್ತೆ ಪಕ್ಷದ ರಾಜಕಾರಣ ನಮಗೆ ಬೇಡ ಅಂದಾಗ ಒಬ್ಬ ಹೋರಾಟಗಾರ ಆಗ್ತಾನೆ. ಮತ್ತೆ ಇನ್ನೊಂದೇನಪ್ಪ ಅಂತಾನೆ, ಸರ್ಕಾರದ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಕೆಲಸ ಮಾಡ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು ಹೇಳಿರ್ತಕ್ಕಂಥದ್ದು ಯಾವುದೂ ಕೂಡ ಇಲ್ಲಿ ರಾಜಕಾರಣ ಇಲ್ಲ. ಆದ್ರೆ ಎಲ್ಲರಲ್ಲಿಯೂ ಕೂಡ ಏನಪ್ಪಾ ಅಂತ ನಮ್ದು ಒತ್ತಡ ತರಬೇಕು. ಜಿಲ್ಲೆಯ ಜನರು ನಾವು ಮಾಡಿಸ್ಕೊಳ್ಳೇಬೇಕು ಕೆಲಸ. ಇಲ್ಲಿ ನಾವು ಸುಮ್ಮನೆ ಕೂತ್ರೆ ಅವರು ಸಚಿವರು ಮಾಡಲ್ಲ. ಯಾಕಂದ್ರೆ ಈ ವಿಜಯಪುರ ಜಿಲ್ಲೆಗೆ ಯಾವುದೂ ಹೋರಾಟ ಇಲ್ಲದೆ ಸಿಕ್ಕಿಲ್ಲ. ಬರಿಗಾಲ ಭೀಮಸಿ ಅವರು ಚಪ್ಪಲಿ ಇಲ್ಲದೆ ಹೋರಾಟ ಮಾಡಿ ವಿಜಯಪುರ ಜಿಲ್ಲೆಗೆ ನೀರು ತರಬೇಕು ಅಂತಕ್ಕಂಥ ಹೋರಾಟ ಮಾಡಿದ್ರ ಪ್ರತಿಫಲವಾಗಿ ಮಾನ್ಯ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಮುತುವರ್ಜಿ ವಹಿಸಿ ವಿಜಯಪುರ ಜಿಲ್ಲೆಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿ ಆಧುನಿಕ ಭಗೀರಥರಾದ್ರು. ಆದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಹೋರಾಟ ಐತೆ, ಮತ್ತೆ ಸಿದ್ದೇಶ್ವರ ಸ್ವಾಮೀಜಿಗಳ ಆಸೆ ಐತೆ. ಇವೆಲ್ಲವನ್ನು ಇಟ್ಟುಕೊಂಡು ಏನಪ್ಪಾ ಅಂತಂದ್ರೆ ಒಂದು ನಮ್ಮ ನೀರಾವರಿ ಆಯ್ತು. ಒಂದ್ ವೇಳೆ ನೀರಾವರಿ ಹಿಂದೆ ಅವರೆಲ್ಲರ ಆಸೆ ಮತ್ತು ಹೋರಾಟ ಇಲ್ಲದೆ ಇದ್ರೆ ಎಂ ಬಿ ಪಾಟೀಲರಂತ ನಾಯಕರು ಹುಟ್ಟುಕೋತಾ ಇರಲಿಲ್ಲ, ಜಿಲ್ಲೆಗೆ ಭಗೀರಥರಾಗ್ತಾ ಇರಲಿಲ್ಲ. ಅದೇ ರೀತಿ ಈಗಲೂ ಕೂಡ ನಾವೇನಪ್ಪಾ ಅಂತಂದ್ರೆ ಹೋರಾಟದ ಮೂಲಕನೇ ಒಂದೇನಪ್ಪಾ ಅಂದ್ರೆ ಪಡಿಬೇಕಾಗಿದೆ ವೈದ್ಯಕೀಯ ಕಾಲೇಜು ಇನ್ನಿತರ ಸೌಲಭ್ಯಗಳನ್ನ. ಈಗಾಗಲೇ ಕಳ್ಕೊಂಡಿದ್ದೀವಿ ಬಹಳಷ್ಟು. ಆ ಕಳ್ಕೊಂಡಿದ್ದನ್ನು ಪಡಿಬೇಕಾಗ್ತದೆ. ನಾವು ಅದಕ್ಕೂ ಕೂಡ ಹೋರಾಟ ಮಾಡಿ ಪಡಿಬೇಕಾಗ್ತದೆ. ಆ ಕಾರಣಕ್ಕಾಗಿ ಕಳೆದಿರ್ತಕ್ಕಂಥದ್ದು ಸಿಗಬೇಕು, ಮುಂದೆ ಬರಬೇಕಾದದ್ದು ನಮಗೆ ಸಿಗಬೇಕು. ಆ ಕಾರಣಕ್ಕಾಗಿ ರಾಜಕೀಯ ನೀವು ಬದಿಗಿಟ್ಟು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿ ಅಂತಕ್ಕಂಥ ವಿನಂತಿಯನ್ನ ಇಬ್ರು ಸಚಿವರಲ್ಲಿ ಮತ್ತು 8 ಜನ ಶಾಸಕರಲ್ಲಿ ಮಾಡ್ತಾ ಇದ್ದೇವೆ.